ವಿಡಿಯೋನೇ ಮಾಡ್ಕೊಳ್ಳೋಣಲ್ಲ ಮಾಡ್ತೀವಿ. ಇಲ್ಲಿ ನಮ್ಮ ರಾಯಣ್ಣ ಮಟನ್ ಸ್ಟಾಲ್ ಶಿಕಾರಿಪುರ ಅವ್ರ ತೋಟಕ್ಕೆ ನಮ್ಮ ಪ್ರಕಾಶ್ ಅಣ್ಣವ್ರು ಬಂದು ಈ ಗ್ರೀನ್ ಪ್ಲಾನೆಟ್ ಪರಿಚಯ ಮಾಡಿಸಿ ಹೋಗಿದ್ದರು. ಬಟ್ ನಾನು ಅದನ್ನು ಫಾಲೋಅಪ್ ಮಾಡಿದೆ. ಈಗ ಹಾದಲ್ಲಿ ಹೋಗೋಂಥ ಜನರು ಸಹಿತನೂ ಬಂದು ನೋಡ್ಬೋದು, ಅಷ್ಟು ಅದ್ಭುತವಾಗಿ ಆಗಿದೆ. ಈಗ 5ನೇ ವರ್ಷಕ್ಕೆ ಇದು ತೋಟ ಈ ಟೈಪ್ ಎಲ್ಲ ಕಟ್ಟಿದೆ. ಅದಕ್ಕೆ ಸರ್ ಸಹಿತ ಇರೋದು ತೋಟ ಇದೆ, ನೋಡೋಕೆ ಬಂದರೆ. ಸರ್ ಈಗ ಈ ತೋಟ ನೋಡಿದ್ರೆ ಏನು ಅನಿಸುತ್ತೆ ಸರ್? ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಹಾಂ, ಆದರೆ ಇದೆ 2.5 ವರ್ಷದಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಂ, ಇದನ್ನು ನೋಡ್ಬೇಕಾದ್ರೆ ನಮ್ಮದು ಬಳಸ ಕಡ್ದು ಈಗ ಸ್ಟಾರ್ಟ್ ಮಾಡಿ 2.5 ವರ್ಷ ಆಯ್ತು. ಅವರು 2 ಸಾರಿ ಸಾಯಿಲ್ ಅಪ್ಲಿಕೇಶನ್ನು ಮತ್ತು ಇಷ್ಟಾಗಿದೆ. ಮತ್ತು ಇದನ್ನು ನೋಡಿದರೆ ಏನು ವ್ಯತ್ಯಾಸ, ಏನು ವಿಶೇಷ ಕಾಣ್ತೀರಾ ಇದರಲ್ಲಿ? ಅಲ್ಲ, ಒಳ್ಳೆ ಗೊನೆಗಳೆಲ್ಲ ಬಂದಿದೆ. ಇದು ಹೆಂಗಾರಗಳು ಬುಡ ದಪ್ಪ ಇದೆ. ಆದರೆ ಕೆಳಗಡೆ ಸಿಕ್ಕಾಪಟ್ಟೆ ಗೊಬ್ಬರ ಹಾಕಿದ್ದಾರೆ, ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಆಮೇಲೆ ಸ್ಪ್ರಿಂಕ್ಲರ್ ಇದೆ ಅಂತ ಇದಿದೆ, ಜೆಟ್ ಇದೆ. ಆಮೇಲೆ ಭೂಮಿ ಬಂದು ಮಿಶ್ರ ಇದಿದೆ, ಕಲ್ಲು ಗುಚ್ಚು ಇರೋಂಥ ಭೂಮಿ. ಮತ್ತು ಎಲ್ಲ ಫರೋಸ್ ಇದು ಟ್ರೆಂಚಸ್ ಎಲ್ಲ ಹೊಡೆದಿದ್ದಾರೆ, ಒಂದು ಆಲ್ಟರ್ನೇಟಿವ್ ಅಂತ. ಇದೆಲ್ಲ ನೋಡುವಾಗ ಚೆನ್ನಾಗಿ ಮಾಡಿದ್ದಾರೆ, ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಮೇಂಟೆನೆನ್ಸು ನೀವು ಕೆಳಗಡೆ ನೋಡ್ತಾ ಇದ್ದಿರಲ್ಲ, ಅದು ಕೆಮಿಕಲಲ್ಲಿ ಮಾಡಿದ್ದು. ಅದೇ ಇದೇ ವೀಕ್ ಇತ್ತು, ಅಷ್ಟರ ಮೇಲೆ ಇದು ತುಂಬ ಚೆನ್ನಾಗಾಯಿತು. ನೀವು ನೋಡ್ತಾ ಇದ್ದೀರಿ ಈಗ ಆ ತೋಟ ಹೆಂಗಾಗಿದೆ ಅಂತ ಹೇಳಿ. ಎಲ್ಲ ಇದು ಮಾತ್ರ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ 2 ಮಾತಿಲ್ಲ. ತುಂಬ ಇಷ್ಟ ಆಯಿತು. ಎಸ್ ಸರ್, ಎಸ್ ಸರ್. ಮೇಂಟೈನ್ ಮಾಡ್ಬೇಕಂತ. ಆದರೂ ಕೆಲವೆಲ್ಲ ಕಪ್ಪಾಗಿದೆಯಲ್ಲ, ಇದೆಲ್ಲ ಕೆಂಪಾಗಿದೆ ತರಲ್ಲ ಕೆಲವೆಲ್ಲ. ಏನಾಗಿದೆ? ಅದು ಹೋಗೋ ಗೊನೆಗಳು, ಹೋಗೋ ಗೊನೆಗಳು ಅದು. ಇದರಲ್ಲಿ ಯಾವುದು ಏನು ಇಲ್ಲಿ ನೋಡಿ, ಇಲ್ಲಿ ಮೇಲೆಲ್ಲ ಗೊನೆ ಇದ್ದಾವಲ್ಲ, ಈ ಟೈಪ್ ಎಲ್ಲ ಗಿಡದಲ್ಲೂ ಕಾಯಿ ಕಟ್ಟಬೇಕದು, ಎಲ್ಲ ಹಿಂಗಾರದಲ್ಲೂ. ಅವೆಲ್ಲ ಗಿಡ ಇದ್ದಾವಲ್ಲ, ಅಲ್ಲೆಲ್ಲ ಇದ್ದಾವಲ್ಲ, ಕಡಿಮೆ ಅಂದ್ರೆ 60-70 kg ಬರ್ತವೆ ಒಂದೊಂದು ಗಿಡದಲ್ಲೂ. ಹಾಂ, ನೋಡಿ ಅವೆಲ್ಲ ಇದ್ದಾವಲ್ಲ, 60-70 kg ತಗೋತು ಒಂದೊಂದು ಗಿಡಕ್ಕೆ. ಅಷ್ಟು ಅದ್ಭುತ ಬಂದಿದೆ. ಇದು 5ನೇ ವರ್ಷ ರನ್ ಇದೆ, 5ನೇ ವರ್ಷ, 5 ಇಯರ್. ನಮ್ಮದು ಅಲ್ಲಿ